ನೋಡಿ ಇವರೇ, ನಾನು ದಯವಿಟ್ಟು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ, ಟನ್ ಗಟ್ಟಲೆ ದಾಖಲೆಗಳು ಹೋಗಿ ಕೊಡೋದಲ್ಲ. ಕರೆಕ್ಟಾಗಿ ಏನಿದೆ ಸ್ಪಷ್ಟವಾಗಿ ಕೂತ್ಕೊಂಡು ಹೇಳ್ಬೋದಾಗಿತ್ತಲ್ಲ. ನಿಮ್ಮ ಮುಂದೆ ಏನಂದಿದ್ದಾರೆ ಮುಖ್ಯಮಂತ್ರಿಗಳು? ಯಾವುದೇ ತನಿಖೆ ಮಾಡಲಿ, ತೊಂದರೆ ಇಲ್ಲ, ನಾವು ಸಿದ್ಧರಿದ್ದೇವೆ ಅಂತ. ಈಗ ಏನಾಗಿದೆ ಅಂತ ಹೇಳ್ತಾನೆ ಇಲ್ಲ ಅಲ್ಲ. ಸುಮ್ಮನೆ ಹೋಗಿ ರಾಜ್ಯಪಾಲರ ಹತ್ರ ಕೊಟ್ಟರೆ ಏನು ಪ್ರಯೋಜನ? ಕೊಡಿ, ನೀವೇನಿದೆ ಮಾಧ್ಯಮ ಮುಂದೆ ಬನ್ನಿ, ಹೇಳಿ ಹಿಂಗೆ ಈ ರೀತಿ ಅವ್ಯವಹಾರ ಆಗಿದೆ, ಇದರಲ್ಲಿ ಏನೋ ಯಾರಿಗೋ ಒಬ್ರಿಗೆ ಫೇವರ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮಿ. ನೀವು ಬೆಂಗಳೂರು ಉಸ್ತುವಾರಿ ಇದ್ರಲ್ಲ, ಏನು ಮಾಡಿದ್ರಿ ಅವಾಗ? ಈ ಮಾಫಿಯಾವನ್ನು ಉಳಿಸಿ ಬೆಳೆಸಿದ್ದು ನೀವೇ. ನಿಮ್ಮ ಸಮಸ್ಯೆಗಳನ್ನು ನೀವು ಕಟ್ಟಿರುವಂಥ ಗಂಟುಗಳನ್ನು ನಾವು ಬಿಚ್ಚಿದ್ರೆ ಹಗರಣ ಅಂತ ಇದ್ದೀರಾ. ಮುಖ್ಯಮಂತ್ರಿಗಳು ಭಾಳ ಪಾರದರ್ಶಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಯಾವುದೇ ತನಿಖೆ ಮಾಡಿಸ್ಲಿ ಅವರು ಸಿದ್ಧನಿದ್ದೇವೆ ಅಂತ. ಇನ್ನು ಏನು ಟೆಂಡರ್ಗೆ ಫೈನಲ್ ಆಗಿಲ್ಲ, ಅದೇ ಬಂದಿರೋದು. ಬ್ಲಾಕ್ ಲಿಸ್ಟಲ್ಲಿರೋ ಕಂಪ್ನಿಗಳಿಗೆ ಸಂಸ್ಥೆಗಳಿಗೆ ಕೊಡ್ತಿದ್ದಾರೆ, ಅಂಥವ್ರಿಗೆ ಇಷ್ಟ ಅಂತ. ನೋಡಿ ಇವರೇ, ಆ ಪ್ರವೃತ್ತಿ ಬೆಳೆಸಿರೋದು ಕೇಂದ್ರ ಸರ್ಕಾರ. CBSE ಎಕ್ಸಾಮ್ ನಡೆಸಿದಾರಲ್ಲ, ನೀಟ್ ಎಕ್ಸಾಮ್ ನಡೆಸಿದಾರಲ್ಲ, ಅವೆಲ್ಲ ಬ್ಲ್ಯಾಕ್ ಲಿಸ್ಟ್ ಕಂಪ್ನಿಗಳದಲ್ಲ. ಒಂದು ಎಕ್ಸಾಮ್ ನೆಟ್ಟಕ್ಕೆ ನಡ್ಸೋಕ್ಕಾಗ್ತಾ ಇಲ್ಲ ಮೋದಿ ಸರ್ಕಾರದವರು. 12 ವರ್ಷ ಸೆಲೆಬ್ರೇಟ್ ಮಾಡಿದ್ರು. ನಿನ್ನೆ ಏನು ವಾಯುಸೇನೆ ಬೇಕೇನ್ರಿ ನಿಮಗೆ ಎಕ್ಸಾಮಿನೇಷನ್ ಪೇಪರ್ ಹಂಚ್ಲಿಕ್ಕೆ? ಅವರಿಂದ ನಾವು ಕಲಿಬೇಕಾಗಿದೆಯಾ ಇವತ್ತು? ನೋಡಿ, ಚರ್ಚೆ ನಡೀತಾ ಇದೆ. ವಿಲೀನದ ಬಗ್ಗೆ ಅಥವಾ ಬೇರೆದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೋಡಿ ಇವರೇ, ನಾನು ದಯವಿಟ್ಟು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ, ಟನ್ ಗಟ್ಟಲೆ ದಾಖಲೆಗಳು ಹೋಗಿ ಕೊಡೋದಲ್ಲ. ಕರೆಕ್ಟಾಗಿ ಏನಿದೆ ಸ್ಪಷ್ಟವಾಗಿ ಕೂತ್ಕೊಂಡು ಹೇಳ್ಬೋದಾಗಿತ್ತಲ್ಲ. ನಿಮ್ಮ ಮುಂದೆ ಏನಂದಿದ್ದಾರೆ ಮುಖ್ಯಮಂತ್ರಿಗಳು? ಯಾವುದೇ ತನಿಖೆ ಮಾಡಲಿ, ತೊಂದರೆ ಇಲ್ಲ, ನಾವು ಸಿದ್ಧರಿದ್ದೇವೆ ಅಂತ. ಈಗ ಏನಾಗಿದೆ ಅಂತ ಹೇಳ್ತಾನೆ ಇಲ್ಲ ಅಲ್ಲ. ಸುಮ್ಮನೆ ಹೋಗಿ ರಾಜ್ಯಪಾಲರ ಹತ್ರ ಕೊಟ್ಟರೆ ಏನು ಪ್ರಯೋಜನ? ಕೊಡಿ, ನೀವೇನಿದೆ ಮಾಧ್ಯಮ ಮುಂದೆ ಬನ್ನಿ, ಹೇಳಿ ಹಿಂಗೆ ಈ ರೀತಿ ಅವ್ಯವಹಾರ ಆಗಿದೆ, ಇದರಲ್ಲಿ ಏನೋ ಯಾರಿಗೋ ಒಬ್ರಿಗೆ ಫೇವರ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮಿ. ನೀವು ಬೆಂಗಳೂರು ಉಸ್ತುವಾರಿ ಇದ್ರಲ್ಲ, ಏನು ಮಾಡಿದ್ರಿ ಅವಾಗ? ಈ ಮಾಫಿಯಾವನ್ನು ಉಳಿಸಿ ಬೆಳೆಸಿದ್ದು ನೀವೇ. ನಿಮ್ಮ ಸಮಸ್ಯೆಗಳನ್ನು ನೀವು ಕಟ್ಟಿರುವಂಥ ಗಂಟುಗಳನ್ನು ನಾವು ಬಿಚ್ಚಿದ್ರೆ ಹಗರಣ ಅಂತ ಇದ್ದೀರಾ. ಮುಖ್ಯಮಂತ್ರಿಗಳು ಭಾಳ ಪಾರದರ್ಶಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಯಾವುದೇ ತನಿಖೆ ಮಾಡಿಸ್ಲಿ ಅವರು ಸಿದ್ಧನಿದ್ದೇವೆ ಅಂತ. ಇನ್ನು ಏನು ಟೆಂಡರ್ಗೆ ಫೈನಲ್ ಆಗಿಲ್ಲ, ಅದೇ ಬಂದಿರೋದು. ಬ್ಲಾಕ್ ಲಿಸ್ಟಲ್ಲಿರೋ ಕಂಪ್ನಿಗಳಿಗೆ ಸಂಸ್ಥೆಗಳಿಗೆ ಕೊಡ್ತಿದ್ದಾರೆ, ಅಂಥವ್ರಿಗೆ ಇಷ್ಟ ಅಂತ. ನೋಡಿ ಇವರೇ, ಆ ಪ್ರವೃತ್ತಿ ಬೆಳೆಸಿರೋದು ಕೇಂದ್ರ ಸರ್ಕಾರ. CBSE ಎಕ್ಸಾಮ್ ನಡೆಸಿದಾರಲ್ಲ, ನೀಟ್ ಎಕ್ಸಾಮ್ ನಡೆಸಿದಾರಲ್ಲ, ಅವೆಲ್ಲ ಬ್ಲ್ಯಾಕ್ ಲಿಸ್ಟ್ ಕಂಪ್ನಿಗಳದಲ್ಲ. ಒಂದು ಎಕ್ಸಾಮ್ ನೆಟ್ಟಕ್ಕೆ ನಡ್ಸೋಕ್ಕಾಗ್ತಾ ಇಲ್ಲ ಮೋದಿ ಸರ್ಕಾರದವರು. 12 ವರ್ಷ ಸೆಲೆಬ್ರೇಟ್ ಮಾಡಿದ್ರು. ನಿನ್ನೆ ಏನು ವಾಯುಸೇನೆ ಬೇಕೇನ್ರಿ ನಿಮಗೆ ಎಕ್ಸಾಮಿನೇಷನ್ ಪೇಪರ್ ಹಂಚ್ಲಿಕ್ಕೆ? ಅವರಿಂದ ನಾವು ಕಲಿಬೇಕಾಗಿದೆಯಾ ಇವತ್ತು? ನೋಡಿ, ಚರ್ಚೆ ನಡೀತಾ ಇದೆ. ವಿಲೀನದ ಬಗ್ಗೆ ಅಥವಾ ಬೇರೆದ ಬಗ್ಗೆ ನನಗೆ ಮಾಹಿತಿ ಇಲ್ಲ.